ಅದು ತುಂಬ ವಿಚಿತ್ರವಾಗಿ ಇತ್ತು. ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ಕಣ್ಣಾಗ ನೀರು ಬರುತ್ತೆ. ಹಿಂದಿನದೆಲ್ಲ ನೆನಪಾದರೆ, ಆಮೇಲೆ ಮಾಧ್ಯಮದಲ್ಲಿ ನೋಡಿದರೆ, ಪತ್ರಿಕೆಗಳಲ್ಲಿ ಓದಿದರೆ, ಪುಸ್ತಕದಲ್ಲಿ ಓದಿದರೆ, ಆ ಮಂಜಮ್ಮ ನಾನು ಅದೆಲ್ಲ ನನ್ನ ಜೀವನದಲ್ಲಿ ಬಂದು ಹೋಯ್ತಾ ಅಂತ ನನಗಷ್ಟು ಆಶ್ಚರ್ಯ ಆಗುತ್ತೆ. ನನ್ನನ್ನು ನಾನು ನೋಡ್ಕೊಂಡಾಗ, ನನ್ನ ಬಗ್ಗೆ ನಾನು ತಿಳ್ಕೊಂಡಾಗ, ನಾನು ಹೌದಾ ಇಷ್ಟೆಲ್ಲ ಆಯಿತಾ ನನ್ನ ಜೀವನದಾಗ, ಇದು ನಿಜನೇ ಆಗಿದ್ದು ನನಗೆ ನಂಬಲಾರ್ದಷ್ಟು. ಯಾಕಂದರೆ ನನ್ನ ಸ್ವಂತ ಊರು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಕಲ್ಲುಕಂಬ ಗ್ರಾಮ. ನಾವು ಆರ್ಯವೈಶ್ಯ ಜನಾಂಗದವರು. ನಮ್ಮ ತಂದೆಯವರು 6 ಜನ ಅಣ್ತಮ್ಮಳು, ಸೋದರ ಅತ್ತೆಯವರು 3 ಜನ, 9 ಜನ. ಅವ್ರ ಮಕ್ಕಳು ನಾವು ತುಂಬ ಜನ ಇದ್ದೀವಿ. ನನ್ನ ತಾಯಿಗೆ 21 ಜನ ಮಕ್ಕಳು. ನಾವು 21 ಜನ ಮಕ್ಕಳು. ಅದ್ರಾಗೆ ನಾನು ಎಷ್ಟನೇವ್ರು ಅನ್ನೋದೇ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಯಾವತ್ತೂ ಹೇಳಿಲ್ಲ. ನಮ್ಮಮ್ಮ ಅವಳಿ ಜವಳಿ ಒಂದು 2-3 ಸರಿ ಹೆರಿಗೆ ಆಗಿದ್ದಾರೆ. ತ್ರಿವಳಿ ಒಂದು ಸಲ ಆಗಿದ್ದರು. ತ್ರಿವಳಿ ಆದಾಗ ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ ಹೆಸರಿಟ್ಟಿದ್ವಿ. ಒಂದು ತಿಂಗಳಿತ್ತು, ಒಂದು 6 ತಿಂಗಳಿತ್ತು. ಒಬ್ಬನು 21 ವರ್ಷದನಾಗಿ ತೀರ್ಕೊಂಡ, ಅವನಿಗೆ ಲಿವರ್ ಕ್ಯಾನ್ಸರ್ ಆಗಿ. ಆಮೇಲೆ ಅಣ್ಣ, ನಾನು, ತಂಗಿಯರಿಬ್ಬರೇ 4 ಜನ ಉಳ್ಕೊಂಡಿದ್ದು. ನಾನು ಹುಟ್ಟಿದ್ದು ಕಂಪ್ಲಿಯಲ್ಲಿ, ತಗ್ಗಿನ ಮಠದಲ್ಲಿ. ನಮ್ಮ ತಂದೆ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಮದುವೆ ಆಗಿ ಒಂದು ಸ್ವಲ್ಪ ದಿನಕ್ಕೆ ಎಲ್ಲಿ ಮನೆ ಬಿಟ್ಟು ಬಂದಿದ್ದಾರೆ ಹೊರಗಡೆ. ಅಲ್ಲೇ ಹತ್ರನೇ, ಸ್ವಲ್ಪ ದೂರ ಅದು ಕಂಪ್ಲಿ ಅಂತಂದು. ಅಲ್ಲಿಗೆ ಬಂದಿದ್ದಾಗ ತೆಗ್ಗಿನ ಮಠದಲ್ಲೇ ನನ್ನ ಜನನ ಆಗಿದೆ. ನಾನು ಹುಟ್ಟಿದ್ದೀನಿ. ನಾನು ಹುಟ್ಟಿದ ಅಲ್ಲೇ ಹುಟ್ಟಿದ್ದು. ಅವತ್ತು ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ನಮ್ಮಮ್ಮಗೆ ನೋವು ಕಾಣಿಸ್ಕೊಂಡ ದಿವಸ ಹುಲಿಯ ಇದರದಿಂದ ನಮ್ಮಪ್ಪನ ಅಣ್ಣನ ಹೆಂಡತಿ, ದೊಡ್ಡವರು ಅವರು ಬಂದಾಗ ಅವರಿಗೆ ಮಕ್ಕಳಾಗಿದ್ದಿಲ್ಲ. ಅವರು ಏನೋ ಕೆಲಸದ ನಿಮಿತ್ತ ಅಲ್ಲಿಗೆ ಬಂದಾಗ ಗುಡುಗು ಸಿಡ್ಲು ಮಳೆ ಎಲ್ಲ ತುಂಬ ಜಾಸ್ತಿ ಆಗಿಬಿಡ್ತಂತೆ. ಜಾಸ್ತಿ ಆದಾಗ ಆಯಮ್ಮ ಯೋಚನೆ ಮಾಡಿ, ಇಲ್ಲೇ ಮೈದನ ಮನೆ ಐತಲ್ಲ, ಮೈದನ ಮನೆಗೆ ಹೋದ್ರೆ ಆಯ್ತು ಅಂತಂದು ನಮ್ಮ ಮನೆಗೆ ಬಂದಿದ್ದಾರೆ. ಅಲ್ಲಿ ಮನೆಗೆ ಬಂದರೆ ನಮ್ಮಮ್ಮಗೆ ಅವತ್ತು ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಆಮೇಲೆ ಬೆಳಕರಷ್ಟೊತ್ತಿಗೆ ಹೆರಿಗೆನೂ ಆಗಿದೆ. ಹೆರಿಗೆ ಆದಮೇಲೆ ನಮ್ಮ ಅಣ್ಣನಿಂದ ಒಂದು 3-4 ಜನ ತೀರ್ಕೊಂಡಿದ್ರಂತೆ. ಹಿಂದಿನವರು ತುಂಬ ಜನ ತೀರ್ಕೊಂಡಿದ್ರು. ಅಣ್ಣನಿಂದ ಮತ್ತು 2-3 ತೀರ್ಕೊಂಡಿದ್ರೆ. ಅವಾಗೆಲ್ಲ ಹೋಗಿ ಪ್ರಶ್ನೆ ಕೇಳಿಸಿದರೆ, ಇಲ್ಲ, ಈ ಹುಟ್ಟ ಮಗುನ ಬೇರೆ ರೂಢಿಯಲ್ಲಿ ಹಾಕಿ ಒಂದು 4 ಅಣಿ ದುಡ್ಡು ಇಸ್ಕೊಂಡ್ರೆ ನೀವು ಆ ಮಗುನ ಅವ್ರಿಗೆ ಮಾರ್ದಂಗೆ ಆಗುತ್ತೆ, ಅದು ಬದುಕುತ್ತೆ ಅಂತ ಹೇಳಿದ್ರಂತೆ ನಮ್ಮಪ್ಪ ನಮ್ಮಮ್ಮನಿಗೆ. ಅವತ್ತು ಹೆರಿಗೆ ಆಗಿದೆ. ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮಗೆ ಮಕ್ಕಳು ಬೇರೆ ಆಗಿಲ್ಲ. ಆ ಬಂಜೆ ಅನ್ನೋ ಪಟ್ಟ ಇದೆ ಆಕೆಗೆ. ನಮ್ಮಮ್ಮ ನಮ್ಮ ದೊಡ್ಡಮ್ಮನ ಉಡೇಗೆ ಹಾಕೋದಕ್ಕೆ ಇಷ್ಟ ಇಲ್ಲ. ನಮ್ಮಮ್ಮನಿಗೆ ಆಕೆಗೆ ಮಕ್ಕಳಾಗಿಲ್ಲ, ಇದು ಸತ್ತೋದ್ರೆ ಹೆಂಗೆ ಆಕೆ ಉಡೇಗೆ ಹಾಕಿದ್ರೆ ಅಂತ ನಮ್ಮಮ್ಮ ಮನಸ್ಸಿಲ್ಲ. ನಮ್ಮಪ್ಪ ತುಂಬ ಗೌರವ ಅವ್ರ ಅತ್ತಿಗೆ ಮೇಲೆ, ಅವ್ರ ಅತ್ತಿಗೆ ನಮ್ಮ ದೊಡ್ಡಮ್ಮನ ಮೇಲೆ. ಅತ್ತಿಗೆಗೆ ಉಡೇಗೆ ಹಾಕಲಿಲ್ಲ ಅಂದರೆ ಅತ್ತಿಗೆ ಮನಸ್ಸು ಬೇಜಾರಾಗಿಬಿಡುತ್ತೆ. ಆವಾಗಿನ ಸಂಬಂಧಗಳು ಹಂಗಿರ್ತಿದ್ವು. ಈಗ ಒಡೊಡ್ದರ ಸಂಬಂಧಗಳೇ ಹಂಗಿರಂಗಿಲ್ಲ. ಅವರೆಲ್ಲೋ ಹುಟ್ಟಿದವರು, ಇವರೆಲ್ಲ ಹುಟ್ಟಿದವರು. ನಮ್ಮ ಮನೆಗೆ ನಮ್ಮಂತನಕ್ಕೆ ಸೊಸೆಯಾಗಿ ಬಂದವಳ ಮೇಲೆ ನಮ್ಮಪ್ಪ ಆಗ ಅಷ್ಟು ಗೌರವ. ಅತ್ತಿಗೆ ಉಡೇಗೆ ಹಾಕಿದ್ರೇ ಆಕೆ ಸಮಾಧಾನ ಆಗುತ್ತೆ, ಬೇರೆಯವ್ರಿಗೆ ಹಾಕಿದರೆ ಆಯಮ್ಮಗೆ ಮನಸ್ಸು ನೋವಾಗುತ್ತೆ, ಬೇಡ ಅಂತ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಮಾತಾಡಲಿ. ಇಲ್ಲ, ಇದು ಸತ್ರ ಸಾಯಲಿ, ಬದುಕಿದ್ರು ಬದುಕಲಿ, ಕರ್ರಿಗೆ ಅಗ್ನಿದ್ದಂಗೆ ಐತಿ, ನಾನು ಅತಿಗೆ ಉಡೆಗೆ ಹಾಕೋಣ ಅಂದಾಗ ನಮ್ಮ ದೊಡ್ಡಮ್ಮ ಉಡೆಗೆ ಹಾಕ್ಸ್ಕೊಂಡು 5 ರೂಪಾಯಿ ಕೊಟ್ಟಿದ್ರಂತೆ. ಆವಾಗ ಪೈಸೆ 2 ಪೈಸೆ ಇದ್ದ ಕಾಲದಾಗೆ, ಅಂಥ ಕಾಲದಾಗೆ 5 ರೂಪಾಯಿ ಕೊಟ್ಟಿದ್ರಂತೆ. ನಮ್ಮ ದೊಡ್ಡಮ್ಮ ಖುಷಿ ಆಗ್ಬಿಟ್ಟಿತ್ತಂತೆ ಉಡೆಗೆ ಹಾಕ್ಸ್ಕೊಳ್ಳೋದಕ್ಕೆ. ಆವಾಗ ಅವರು ಮಾತು ಕೊಟ್ಟಿದ್ರಂತೆ, ನಾನು ಇದು ಮಗು ಬದುಕಿದರೆ ನಿನಗೆ ಕೊಡ್ತೀವಮ್ಮ, ನೀನೇ ಜೋಪಾನ ಮಾಡ್ಕೊಳ್ಳಂತಿ ಅಂತಂದು ಅಕ್ಕಿಗೆ ಮಾತು ಕೊಟ್ಟಿದ್ರಂತೆ. ಅಂದರೆ ನಮ್ಮ ದೊಡ್ಡಪ್ಪ ಅವ್ರಿಗೂ ಸರಿ ಇದ್ದಿಲ್ಲ, ದೂರ ಆಗಿಬಿಟ್ಟಿದ್ರು ನಮ್ಮ ದೊಡ್ಡಪ್ಪ. ಅವರೊಬ್ಬರೇ ಹೋಟ್ಲು ಮಾಡ್ಕೊಂಡಿದ್ರು. ಹಂಗಾಗಿ ಈ ಮಗುನ ನಿನಗೆ ಕೊಟ್ಬಿಡ್ತೀನಿ, ನೀನೇ ಜೋಪಾನ ಮಾಡ್ಕೊಳಂತೆ ಅಂತ ಮಾತು ಕೊಟ್ಟು ಉಡೆಯಲ್ಲಿ ಹಾಕ್ಸ್ಕೊಂಡು ಅವ್ರು ಹೋದ್ರಂತೆ. ಆಮೇಲೆ ನಾನು ಅಲ್ಲಿಂದ ಮತ್ತೊಂದು ಸ್ವಲ್ಪ ದಿನಕ್ಕೆ ಹಿರಿಯೂರು ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಹಿರಿಯೂರು ಫ್ಯಾಕ್ಟ್ರಿಯಲ್ಲಿ ಹೋದ್ರೆ ಅಲ್ಲೂ ಸರಿ ಹೋಗಿಲ್ಲ. ಅಲ್ಲಿಂದ ಹರಿಹರ ಬಿರ್ಲಾ ಫ್ಯಾಕ್ಟ್ರಿಗೆ ಹೋಗ್ಯಾರೆ. ಅವರು ಒಂಥರ ಅಲೆಮಾರಿ ಇದ್ದಾಗ, ನನ್ನಂಗೆ ನಮ್ಮಪ್ಪ ನಮ್ಮಮ್ಮನ ಅಲೆಮಾರಿನೇ. ಹರಿಹರ ಬಿರ್ಲಾ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅಲ್ಲಿ ಏನೋ ತುಂಬ ಸಂಬಳ ಕಡಿಮೆ, ಜೀವನ ನಡೆಯೋದು ಕಷ್ಟ ಅಂತ. ಮತ್ತು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಕುಕ್ಕವಾಡ ಫ್ಯಾಕ್ಟ್ರಿಗೆ ಬಂದರೆ, ಶುಗರ್ ಫ್ಯಾಕ್ಟ್ರಿ, ಶಾಮನೂರು ಶಿವಶಂಕರಪ್ಪ ಫ್ಯಾಕ್ಟ್ರಿಗೆ ಬಂದರೆ ಅಲ್ಲಿ. ಆಮೇಲೆ ಅಲ್ಲೇ ಉಳ್ಕೊಂಡಿದ್ದಾರೆ. ಅಲ್ಲಿ ಬಂದ ಮೇಲೆ ನನ್ನ ತಾಯಿಗೆ 3 ಜನ ಮಕ್ಕಳಾಗಿದ್ದು. 3 ಜನ ಮಕ್ಕಳಾದರೆ ಅವಾಗೇ ನಮ್ಮಮ್ಮ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದು. ನಮ್ಮಮ್ಮ ಆಸ್ಪತ್ರೆಗೆ ಹೋಗಿದ್ದಿಲ್ಲ. 3 ಮಕ್ಕಳು ಹೆರಿಗೆ ಆಗ್ಬೇಕಾದ್ರೆ ನಾನು ಆಸ್ಪತ್ರೆಗೆ ಹೋಗಿದ್ದು. ಅಲ್ಲಿ ಮನೆ ಬಾಡಿಗೆ ಇದ್ವಿ. ಅಲ್ಲಿ ನಾವು ಬಂದು ನಮ್ಮಣ್ಣ ಹುಬ್ಬಳ್ಳಿ ಹಾಸ್ಟ್ಲಾಗ ಓದ್ತಿದ್ದ. ಅವನಿಗೆ ಕರೆ ಕಳಿಸ್ಕೊಂಡು, ನಿಮ್ಮಮ್ಮಗೆ 3 ಆಗ್ಯಾವಂತ ಮಕ್ಕಳಾಗಿದ್ದಾರೆ ಅಂತ ಹೋಗಿ ನಿಮ್ಮ ಅಪ್ಪಗೆ ಹೇಳು ಅಂತಂದು ಕಾಸಿದ್ರೆ. ಅವಾಗ ಬಂದು ನಮ್ಮ ಬಾಡಿಗೆ ಮನೆಗೆ ಇರೋರಿಗೆ ನಮ್ಮ ಅಣ್ಣ ಹೇಳೇನ, ಅಮ್ಮ 3 ಹೆರಿಗೆ ಆಗೈತೆ ಅಂದರೆ ಅವ್ರು ಬಾಡಿಗೆ ಮನೆಯವ್ರು ಗುದ್ದಾಡಾರ, ಎಲ್ಲೇನು 3 ಅಡಿತಾರನ ಅಂತಂದು ಗುದ್ದಾಡಾರ. ಆಮೇಲೆ ಅವ್ರ ಮನೆಗೆ ಹೆಣ್ಮಕ್ಳಿದ್ದರು, ಮತ್ತು ಹೆರಿಗೆ ಹಾಸ್ಪಿಟ್ಲಾಗ ಭಾಳ ಇರ್ತಾವಲ್ಲ ಕೂಸುಗಳು, ಅದನ್ನ ನೋಡಿ ಇವನು 3 ಕತ್ತಂದ್ಬಿಡ್ರಿ ಅಂತಂದು. ಇಲ್ಲ, ಅಮ್ಮನ ಹತ್ರ 3 ಪಾಪ ಇದ್ದಾವಂತ ಇವನು ಅಣ್ಣ.
ಆವಾಗ ಇವನೇನು ಹೇಳ್ತಾನಂತದ್ದು ಮತ್ತೆ ಅವರೇ ಎಲ್ಲ ಬುತ್ತಿ ಗಿತ್ತಿ ಮಾಡಿಕೊಟ್ಟು ನಮ್ಮ ಅಪ್ಪಾಜಿನ ಕಳಿಸಿದ್ರಂತೆ. ಆಮೇಲೆ ಅಲ್ಲಿಂದ ಕರ್ಕೊಂಬಂದರು. ಮತ್ತೆ 4 ತಿಂಗಳು ಗರ್ಭಿಣಿ ಇದ್ದರು. ಮತ್ತೆ ಹೋಗಿ ಎಕ್ಸ್ರೇ ತೆಗ್ಸಿದ್ರಿ 4-5 ಬಂದ್ರಂತೆ ನಮ್ಮಮ್ಮಗೆ. ಈ ಸರಿ ಬದುಕಲ್ಲ ನೀನು ಹೆಂಡ್ತಿ ಶೆಟ್ರೆ ಅಂದ್ರಂತೆ. ಆಪರೇಷನ್ ಮಾಡಿಸಿ ನಮ್ಮಮ್ಮಗೆ ಸುಳ್ಳು ಹೇಳಿ ಹೊಟ್ಟೆಗೆ ನೀರು ತುಂಬೈತಂತೆ. ಡಾಕ್ಟ್ರು ಡೇಟ್ ಕೊಟ್ಟಾರ, ಹೋಗೋಣ ಬಾ ಅಂತ ಸುಳ್ಳು ಹೇಳಿ ಕರ್ಕೊಂಡೋಗಿ ಅವಾಗೆಲ್ಲ ಒತ್ತಾಯದಿಂದ ಕರ್ಕೊಂಬರ್ತಿದ್ರು. ಜೀಪ್ ಹಾಕ್ಕೊಂಡು ನಾವು ಹುಡುಗರಿದ್ದಾಗ ಆಪ್ರೇಷನ್ನಿಗೆ ಒತ್ತಾಯದಿಂದ ಕರ್ಕೊಂಬರ್ತಿದ್ರು. ಹಂಗೇನಾದ್ರು ಜೀಪ್ ಬಂದಾಗ ನಮ್ಮಮ್ಮ ಓಡೋಗಿ ಕಬ್ಬಿನಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಿದ್ಲು. ಹೊಟ್ಟೆ ಕೊಯ್ತಾರಂತವ ಸತ್ತೋದ್ರೆ ಏನು ಮಾಡ್ಬೇಕಂತಂದು ಕಬ್ಬಿನಲ್ಲಿ ಬಚ್ಚಿಟ್ಕೊಂಡ್ಬಿಡು. ಅದಕ್ಕೆ ಈಗವಾಗ ಹಂಗೇನಾದ್ರು ಹೇಳಿದ್ರೆ ಈಕೆ ಬರೋಲ್ಲ ಅಂತಂದು ನಮ್ಮಪ್ಪ ಆಕೆಗೆ ನೀರು ತುಂಬ್ಯಾವಂತೆ ಡಾಕ್ಟ್ರು ಡೇಟ್ ಕೊಟ್ಟಾರ, ಬಾ ಹೋಗೋಣ ಅಂತ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿದ್ರು. ಆಮೇಲೆ ನಾನು ಅಷ್ಟೊತ್ತಿಗೆ 5-6 ವರ್ಷ ಆಗಿತ್ತು. ಆವಾಗ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು. ಫಸ್ಟು ಹರಿಹರದಲ್ಲೇ ಸೇರಿಸಿದ್ರು. ಹರಿಹರದಲ್ಲಿ ಸೇರಿಸಿದ್ರೆ ಅಲ್ಲಿ ಹೋಗಲಿಲ್ಲ, ಇಲ್ಲಿಗೆ ಬಂದುಬಿಟ್ವಲ್ಲ. ಮತ್ತೆ ಪುನಃ ಇಲ್ಲಿ ಕುಕ್ವಾಡದಲ್ಲಿ 1ನೇ ಕ್ಲಾಸಿಂದ ಮತ್ತೆ ಪುನಃ ಶುರು ಮಾಡಿದ್ರು. ಆ 1ನೇ ಕ್ಲಾಸಿಗೆ ಶುರು ಮಾಡಿದಾಗ ನನಗೆ ಪಂಜೆ ಎಲ್ಲ ಉಡಿಸಿ ಕೃಷ್ಣನ ವೇಷ ಹಾಕಿ ಕೊಳಲು ಕೊಟ್ಟು ಮೇಲೆ ಜುಟ್ಟು ಕಟ್ಟಿ, ಇನ್ನೂ ಜವಳ ಇಳಿಸಿದ್ದಿಲ್ಲ, ಅದು ಜುಟ್ಟು ಕಟ್ಟಿ ಆಮೇಲೆ ನಮ್ಮಮ್ಮ ಅವಾಗ ನನಗೆ ಮುತ್ತಿನ ಸರಗಳು ನೆಕ್ಲೆಸ್ಗಳು ಅವಾಗೆಲ್ಲ ಬಡವ್ರಿಗೆ ಎಟ್ಕಂಗೆ ಇರಲಿಲ್ಲ. ಅವು ಅಷ್ಟು ಪ್ರಚಾರಕ್ಕೂ ಇರಲಿಲ್ಲ ಅವಾಗ. ಹಂಗಾಗಿ ನಮ್ಮಮ್ಮ ಏನು ಮಾಡ್ತಿದ್ರು, ಮಂಡಕ್ಕಿಯಿಂದನೇ ಸರಗಳೆಲ್ಲ ಮಾಡ್ತಿದ್ಲು. ಮಂಡಕ್ಕಿಯಿಂದ ಸರಗಳು ಮಾಡ್ತಿದ್ಲು. ಈ ಕಲರ್ ಮೊಂಬತ್ತಿ ಎಲ್ಲ ತಂದು ಅದನ್ನು ತಟ್ಟೆಗೆ ನೀರು ಹಾಕಿ ಆ ಮೊಂಬತ್ತಿ ಹನಿನ ಅದರೊಳಗೆ ಬಿಡೋದು. ಅವು ಇಷ್ಟಿಷ್ಟಾಗಲ ಬಿಲ್ಲೆ ಥರ ಅಳಕೆ ಬಿಡೋದು ತಟ್ಟೆಯಲ್ಲಿ. ಮತ್ತು ಅವನ್ನೆಲ್ಲ ತೆಗಿಯೋದು, ಮತ್ತು ಸೂಜಿ ಕಾಸಿ ಅವನ್ನ ಪೋಣಿಸೋದು, ದ್ರಾಕ್ಷಿ ಹಾಕೋದು, ಅವನ್ನೆಲ್ಲ ಹಾಕಿ ಅಲಂಕಾರ ಸರಗಳು ಮಾಡಿ ಕೊರಳಿಗೆ ಹಾಕಿ ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಶಾರದನ ಪೂಜೆ ಮಾಡಿಸಿ ವಿಜೃಂಭಣೆ. ಅವಾಗೆಲ್ಲ ಆ ಥರ ಪದ್ಧತಿ ಇತ್ತು, ಇವಾಗ ಯಾವುದೂ ಇಲ್ಲ. ಇವಾಗ ಕೇಳೋಕ್ಕೆ ಚೆನ್ನಾಗಿದೆ. ಅದನ್ನೆಲ್ಲ ಮಾಡಿ ಶಾಲೆಗೆ ಸೇರಿಸಿ ಬಂದರು. ಅಲ್ಲಿಂದ ಶಾಲೆಗೆ ಹೋಗ್ತಾ ಇದ್ದೆ. 7ನೇ ಕ್ಲಾಸಿನ ತನಕನೂ ಚೆನ್ನಾಗಿ ಓದ್ಕೊಂತ ಬಂದೆ. ನಾನು ಓದ್ಕೊಂತ ಬಂದರೆ 7ನೇ ಕ್ಲಾಸಿಗೆ ಬರೋದ್ರೊಳಗೆ ಅಮ್ಮನ ಜೊತೆಗೆ ಕೆಲಸ ಮಾಡೋದು. ಅಮ್ಮ ಒಬ್ಬರೇ ಮಾಡ್ತಿದ್ರಲ್ಲ, ಅಮ್ಮನ ಜೊತೆಗೆ ಕೆಲಸ ಮಾಡೋದು, ಪಾತ್ರೆ ತೊಳ್ಕೊಡೋದು, ಪೂಜೆ ಸಾಮಾನು ತೊಳ್ಕೊಡೋದು, ಅಡುಗೆಗೆ ಏನಾದರೂ ಬೇಕಂದ್ರೆ ರುಬ್ಬಿ ಕೊಡೋದು. ಅವಾಗ ಮಿಕ್ಸರು ಗ್ರೈಂಡರ್ ಇಷ್ಟು ದೊಡ್ಡ ಗುಂಡು ಕುತ್ಕೊಂಡು ಹಿಂಗೆ ರುಬ್ಬಬೇಕು ದಾವಣಗೆರೆ ಕಡೆಗೆ, ಅದರಲ್ಲಿ ರುಬ್ಬೋದು ಅಮ್ಮಗೆ ಹಾಕ್ಕೊಂಡು. ಮತ್ತು ಎಲ್ಲರಿಗೂ ಏನು ಅನಿಸ್ತಿತ್ತು, ನಾನು ಒಬ್ಬಕ್ಕೆ ಇದ್ದೀನಿ, ತಂಗಿಯರು ಸಣ್ಣರಾದರೆ ಮಗ ಸಹಾಯ ಮಾಡ್ತಾನೆ ಬಿಡು ಅಂತ ಅವ್ರು ಹಂಗೆ ಅಂದ್ಕೊಂಡಿದ್ರು. ಅದಂಗೆ ಮಾಡ್ತಾ ನನಗೆ ಅದು ಹೆಣ್ಣಿನ ಭಾವನೆಗಳು ನನ್ನ ಮನಸ್ಸಲ್ಲೇ ಇದ್ದು. ನನ್ನ ಭಾವನೆಗಳು ನನಗೆ ಗಂಡು ಮಕ್ಳು ಕಂಡ್ರೆ ಮಾತಾಡ್ಸ್ದಂಗೆ ಆಗ್ತಿದ್ದಿಲ್ಲ, ಹೆಣ್ಮಕ್ಳ ಜೊತೆನೇ ಇರಬೇಕು, ಹೆಣ್ಮಕ್ಳ ಜೊತೆನೇ ಮಾತಾಡಬೇಕು, ಈ ಥರ ಭಾವನೆಗಳೆಲ್ಲ ಇದ್ದು ನನಗೆ.